ಬೆಂಗಳೂರು ಕನಸುಗಳ ಸಿಟಿ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಇರುತ್ತೆ. ಒಳ್ಳೆ ಜಾಬ್, ಗುಡ್ ಸ್ಯಾಲರಿ, ಪೀಸ್ಫುಲ್ ಲೈಫ್. ಆದರೆ ಒಂದು ಸಿಂಪಲ್ ಕ್ವಶನ್, ತಿಂಗಳಿಗೆ 50,000 ಸ್ಯಾಲ್ರಿ ಬಂದರೆ ಬೆಂಗಳೂರಿನಲ್ಲಿ ಕಂಫರ್ಟಬಲ್ ಆಗಿ ಜೀವನ ಮಾಡ್ಬೋದಾ? ಅಥವಾ ಸ್ಯಾಲ್ರಿ ಅಕೌಂಟ್ ಬಂದ ತಕ್ಷಣ ರೆಂಟು, ಫುಡ್ಡು, ಟ್ರಾವೆಲ್ಸ್, ಬಿಲ್ಸ್ ಎಲ್ಲವೂ ಸೇರಿ ತಿಂಗಳ ಕೊನೆಯಲ್ಲಿ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ನಮ್ಮನ್ನೇ ನೋಡಿ ನಗುತ್ತಾ? ಇವತ್ತು ನಾವು ಮಾತಾಡೋದು ಸೋಷಿಯಲ್ ಮೀಡಿಯಾ ನಂಬರ್ಸ್ ಬಗ್ಗೆ ಅಲ್ಲ, ಇದು ಬೆಂಗಳೂರಿನಲ್ಲಿ ಆ್ಯಕ್ಚುಲಿ ಬದುಕುತ್ತಿರುವ ಜನರ ರಿಯಲ್ ಲೈಫ್ ಕ್ಯಾಲ್ಕುಲೇಷನ್ ಬಗ್ಗೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಸ್ಯಾಲ್ರಿಗೆ ಬೆಂಗಳೂರು ಲೈಫ್ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದೇ ನೀವು ಡಿಸೈಡ್ ಮಾಡಬೇಕಾಗಿರೋದು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನಿವತ್ತು ಬೆಂಗಳೂರು ಕಾಸ್ಟ್ ಆಫ್ ಲಿವಿಂಗ್ ಬಗ್ಗೆ ಒಂದು ಹಾನೆಸ್ಟ್ ಡಿಸ್ಕಷನ್ ಮಾಡೋಕ್ಕೆ ಬಂದಿದ್ದೀನಿ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ವಿ, ಒಬ್ಬರಿಗೆ 35 ಲಕ್ಷ ಪ್ಯಾಕೇಜ್ ಸಿಕ್ಕಿದೆಯಂತೆ. ಒಂದು ಕಪಲ್ಗೆ ತಿಂಗಳಿಗೆ 82,000 ಖರ್ಚಿರುತ್ತಂತೆ. ಇವೆಲ್ಲ ನೋಡಿದಾಗ ನಮಗೆ ಒಂದು ಡೌಟ್ ಬರುತ್ತೆ, ಬೆಂಗಳೂರಿನಲ್ಲಿ ಸರ್ವೈವ್ ಆಗೋಕ್ಕೆ 25,000 ಸ್ಯಾಲ್ರಿ ಬೇಕಾಗುತ್ತಾ ಅಥವಾ 50,000 ಸ್ಯಾಲ್ರಿ ಬೇಕಾಗುತ್ತಾ ಅಂತ. ಕೆಲವೊಬ್ಬರಿಗೆ 1,00,000 ಸ್ಯಾಲ್ರಿ ಬರ್ತಾಯಿದ್ರು ಹೇಗೆ ಸೇವಿಂಗ್ ಮಾಡೋದು ಅನ್ನೋದೇ ಕನ್ಫ್ಯೂಷನಲ್ಲಿ ಇರ್ತಾರೆ. ಇದು ಎಲ್ರಿಗೂ ಸೇಮ್ ಆನ್ಸರ್ ಆಗಲ್ಲ. ನಿಮ್ಮ ಏರಿಯಾ ಲೈಫ್ ಸ್ಟೈಲ್ ಹೇಗಿರುತ್ತೆ, ಫ್ಯಾಮಿಲಿ ರೆಸ್ಪಾನ್ಸಿಬಲ್ ಹೇಗಿರುತ್ತೆ, ಮತ್ತು ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಆದರೆ ನಾವು 3 ಕಾಮನ್ ಸಿಚುವೇಶನ್ ತಗೊಂಡು ಸಿಂಪಲಾಗಿ ಮಾತಾಡೋಣ. 3 ಪಾರ್ಟ್ಸ್. ಫಸ್ಟ್ ಪಾರ್ಟಲ್ಲಿ ಬರೋದೇ ಸ್ಟೂಡೆಂಟ್ ಮತ್ತು ಫ್ರೆಷರ್ಸ್. ಕಾಮನ್ನಾಗಿ ಎಲ್ಲರೂ ಫ್ಯಾಮಿಲಿಯಿಂದ ಸ್ವಲ್ಪ ಜರ್ನಿ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಅವ್ರದ್ದೇ ಒಂದು ಹೊಸ ಲೈಫ್ ಕಟ್ಕೊಳ್ಳೋಣ ಅಂತ ಬಂದಿರ್ತಾರೆ. ಅವರು ಒಂದು ಪ್ಲ್ಯಾನಿಂಗಲ್ಲಿ ಬಂದಿರ್ತಾರೆ. ಅವ್ರ ಸ್ಯಾಲ್ರಿ ಏನಿಲ್ಲ ಅಂದ್ರೂ ಒಂದು 20ರಿಂದ 35 ಗಂಟೆ ಇರುತ್ತೆ. ಸುಮಾರು 25,000ದಿಂದ 35,000ವರೆಗೂ ಇರುತ್ತೆ. ಅವ್ರ ಫಸ್ಟ್ ಎಕ್ಸ್ಪೆನ್ಸಿವ್ ಏನಿರುತ್ತೆ, ಪಿ ಜಿ ಅಥವಾ ಶೇರಿಂಗ್ ರೂಮ್, ಇದ್ರ ಮೇಲೇ ಡಿಪೆಂಡೆನ್ಸಿ ಆಗಿರುತ್ತೆ. ಆಮೇಲೆ ಅವ್ರ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸುಮಾರು 7,000ದಿಂದ 15,000ವರೆಗೂ ಪಿ ಜಿ ರೆಂಟ್ ಕಟ್ಟುವ ಕೆಲವೊಂದು ಜಾಗದಲ್ಲಿ ನಾನು ಕಂಡಂಗೆ ಕೆಲವು ಕಡೆ 5,000-6,000ಕ್ಕೂ ಸಿಗುತ್ತೆ. ಬಟ್ ಅಷ್ಟು ಫುಡ್ಡು ಚೆನ್ನಾಗಿರಲ್ಲ ಅಂತ ಕೇಳಿದ್ದೀನಿ. ಕೆಲವೊಮ್ಮೆ 15,000 ಕೂಡ ಹೇಳಿದ್ನಲ್ಲ, 15,000 ಕೂಡ ಆಗುತ್ತೆ. ಆಮೇಲೆ ಫುಡ್ಡು, ಪಿ ಜಿ ಫುಡ್ ಅಂತೂ ಪಿ ಜಿ ಫುಡ್ ಇಷ್ಟ ಆಗಲ್ಲ ಅಂದರೆ ಹೊರಗಡೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಮಾಡ್ಕೋಬೇಕಾಗುತ್ತೆ. ಏನಿಲ್ಲ ಅಂದರೂ ಒಂದು ಮೀಲ್ಗೆ 80ರಿಂದ 150 ಹೋದ್ರೂ ಕೊನೆಗೆ ತಿಂಗಳ ಕೊನೆಗೆ ತುಂಬಾ ದೊಡ್ಡದಾಗಿರುತ್ತೆ. ಆಮೇಲೆ ವೆಹಿಕಲ್ ಇದ್ದರೆ ಏನೋ ಪರವಾಗಿಲ್ಲ, ಬಟ್ ಹತ್ರನೂ ಪ್ರಾಬ್ಲಮ್ ಇದೆ. ನಾವೇನೋ ಪಿ ಜಿ ಮಾಡಿಬಿಡ್ತೀವಿ, ಆಫೀಸ್ ಏನಾದರೂ ನಾವು ಮಾಡಿರೋ ಪಿ ಜಿ ಲೊಕೇಶನಿಂದ ಅಥವಾ ರೂಮ್ ಲೊಕೇಶನಿಂದ ಸ್ವಲ್ಪ ದೂರ ಇದ್ದರೆ ಈ ಬಸ್ಸು, ಮೆಟ್ರೋ, ಬೈಕು, ರ್ಯಾಪಿಡೋ, ಕ್ಯಾಬು ಯಾವುದಾದ್ರೂ ಬೇಕೇ ಬೇಕಾಗುತ್ತಪ್ಪ. ಇಲ್ಲಾಂದರೆ ಬೆಂಗಳೂರಲ್ಲಿ ನಾನು ಕಂಡಂಗೆ ತುಂಬ ಕಷ್ಟ ಇರುತ್ತೆ. ಮೊಬೈಲ್ ಬಿಲ್, ಲ್ಯಾಂಡ್ರಿ, ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇದ್ದಕ್ಕೆ ಬತ್ತು ಅಂದರೆ ಪಿ ಜಿ ಅವ್ರಿಗೆ ತುಂಬಾ ಹೋಗುತ್ತೆ. ವೀಕೆಂಡ್ ಔಟ್ಡೇಟಿಂಗ್ ಏನಾರು ಇದ್ರಂತೂ ಮುಗಿದ ಕತೆ. ಇವೆಲ್ಲ ಸೇರಿಸ್ಕೊಂಡ್ರೆ 20,000ದಿಂದ 30,000 ಈಸಿಲಿ ಖರ್ಚು ಮಾಡ್ಬೋದು. ಈಸಿಯಾಗಿ ಖರ್ಚಾಗುತ್ತೆ. ಅಂದರೆ ನೀವು ಅಲ್ಲಿಂದ ಸ್ಯಾಲ್ರಿಗೆ ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದಿರ್ತೀರ ಎಲ್ಲಿ ಬೆಂಗಳೂರಿಗೆ. ಒಂದು ಲೈಫ್ ಸ್ಟೈಲ್ 35-20 ಅಂದ್ಕೊಂಡೇ ಬಂದಿರ್ತೀರ. ಕೆಲವ್ರು ಇರ್ತಾರೆ, ನಾನು ನೋಡಿದ್ದೀನಿ, ನಮ್ಮ ಹುಡುಗರು ಆಲ್ಮೋಸ್ಟ್ ಉಳಿಸ್ತಾರೆ, ಹುಡುಗಿರೇನಿಲ್ಲ ಅಂತಲ್ಲ, ಅವರು ಕೂಡ ಉಳಿಸ್ತಾರೆ. ಕೆಲವು ಕಡೆ ಸೇವಿಂಗ್ಸ್ ಮಾಡ್ತಾರೆ ಕೆಲವೊಬ್ಬರು, ನಾನು ತುಂಬ ನೋಡಿದ್ದೀನಿ. ಕೆಲವ್ರು ಹಂಗೂ ಹಿಂಗೂ 30,000 ಸ್ಯಾಲ್ರಿ ಇದ್ರೂ ಅಂದಾಜು ಸುಮಾರು 30 ಸ್ಯಾಲ್ರಿ ತಗೊಂಡ್ರೂ ಸೇವಿಂಗ್ಸ್ ತುಂಬ ಕಡಿಮೆ ಮಾಡುತ್ತಾರೆ. ಏಕೆಂದರೆ ಅಷ್ಟು ಉಳಿಯೋಲ್ಲ ಬೆಂಗಳೂರಲ್ಲಿ. ಈ ತಿಂಗಳಿದ್ದಂಗೆ ನೆಕ್ಸ್ಟ್ ಮಂತು ಇರೋಲ್ಲ, ಆ ಥರ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಫಸ್ಟ್ ಜಾಬ್ನಲ್ಲಿ ಸ್ಯಾಲ್ರಿ ನೋಡಬೇಡಿ, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಗ್ರೋತ್ ಕೂಡ ನೀವು ನೋಡಬೇಕಾಗುತ್ತೆ. ಆದರೆ ಅದೇ ಸಮಯದಲ್ಲಿ ನೀವು ಎಕ್ಸ್ಪೆನ್ಸಿವ್ ಟ್ರ್ಯಾಕ್ ಮಾಡದೆ ಇದ್ರೆ ಸ್ಯಾಲ್ರಿ ಎಷ್ಟು ಬಂದರೂ ಕೈಯಲ್ಲಿ ಉಳ್ಕೊಳ್ಳೋದಿಲ್ಲ.
ಸೊ ಫಸ್ಟ್ ಮಂತಲ್ಲಿ ನೀವು ಲರ್ನಿಂಗು ಮಾಡಬೇಕು, ಎಕ್ಸ್ಪೀರಿಯೆನ್ಸು ತಗೋಬೇಕು, ಸ್ವಲ್ಪ ಕೆರಿಯರ್ ಗ್ರೋತು ಮಾಡ್ಕೋಬೇಕಾಗುತ್ತೆ. ನೀವು ಮತ್ತು ಎಷ್ಟು ಖರ್ಚು ಮಾಡ್ತೀವಿ, ಎಲ್ಲೆಲ್ಲಿ ಏನೇನು ಅಂತ ನೀವು ಟ್ರ್ಯಾಕಿಂಗ್ ಮಾಡಿದ್ರೆ ನಿಮ್ಮ ಮಂತ್ಲಿ ಒಂದು ಇನ್ವಾಯ್ಸಸ್ ಕಾಪಿ ನಿಮಗೆ ಆರಾಮ್ಸೆ ಸಿಗುತ್ತೆ. ಇನ್ನು ಸೆಕೆಂಡ್ ಪಾರ್ಟ್ ಬಂದು 50,000 ಸ್ಯಾಲ್ರಿ ರಿಯಾಲಿಟಿ. ಇಲ್ಲಿಗೆ 50,000 ಸ್ಯಾಲ್ರಿ ತಗೊಳ್ತಾ ಇರ್ತೀರಲ್ಲ, ಅದು ಮುಂಚೆ ನೆಕ್ಸ್ಟ್ ಏನಾದ್ರು ತಗೊಳ್ಳೋಕ್ಕೆ ಪ್ಲ್ಯಾನ್ ಇರೋ ಸ್ಟೂಡೆಂಟ್ಸ್ ಆಗಲಿ, ಫ್ರೆಷರ್ಸ್ ಆಗಲಿ, ಎಕ್ಸ್ಪೀರಿಯನ್ಸ್ಡ್ ಆಗಲಿ, ಅವ್ರಿಗೆ ಆ್ಯಕ್ಚುಲ್ ರಿಯಲ್ ಕ್ವಶನ್ಸ್ ಇಲ್ಲಿ ಬರುತ್ತೆ. ಈಗ ಬರೋಣ ಮೋಸ್ಟ್ ಕಾಮನ್ ಕ್ವಶನ್ಗೆ. 50,000 ಸ್ಯಾಲ್ರಿ ಸಾಕಾ? ಎಸ್, 50,000 ಸ್ಯಾಲ್ರಿ ಸಾಕಾ? ನೀವು ಸಿಂಗಲ್ ಆಗಿದ್ದರೆ, ಶೇರ್ಡ್ ಅಕೊಮೊಡೇಷನಲ್ಲಿದ್ದರೆ, ಲಕ್ಸುರಿ ಲೈಫ್ ಸ್ಟೈಲ್ ಇಲ್ಲದೆ ಬದುಕಿದರೆ, ಎಸ್, ಮ್ಯಾನೇಜ್ ಮಾಡ್ಬೋದು. ಇಷ್ಟೆಲ್ಲ ನೀವು ಒಂದು ಸ್ಟ್ರಿಕ್ಟು ಆಗಿ ಸ್ವಲ್ಪ ಸೇವಿಂಗ್ಸ್ ಮಾಡಿದ್ರೆ ಒಂದು ಸರ್ವೈವಬಲ್ ಲೈಫ್ಗೇನು ತೊಂದರೆ ಇಲ್ಲ, ಆರಾಮ್ಸೆ ಮ್ಯಾನೇಜ್ ಮಾಡ್ಬೋದು. ಆದರೆ ಒಂದು ಬೇಸಿಕ್ಸ್ ಕ್ಯಾಲ್ಕುಲೇಷನ್ ನೋಡೋದಾದರೆ, ರೆಂಟ್ ಅಥವಾ ಪಿ ಜಿ, ನೀವು ರೂಮಲ್ಲಿದ್ದರೆ, ಪಿ ಜಿಲಿದ್ದರೆ ಸುಮಾರು 12,000. ಇದು ಅವರೇಜ್ ಆಗಿ ಕಾಮನ್ ಆಗಿ ರೌಂಡ್ ಫಿಗರ್ ಎಷ್ಟಾಗುತ್ತೆ, 12,000 ಪಿ ಜಿ ರೆಂಟ್ಗೆ ಹೋಗುತ್ತೆ. ಇನ್ನು ಫುಡ್ಡು ಆ್ಯಂಡ್ ಗ್ರೋಸರೀಸ್ ಅಂತ ನೋಡಿದ್ರೆ 8,000 ಅದಕ್ಕೆ ಹೋಗುತ್ತೆ. ಕಾಮನ್ ಅವರೇಜ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 8,000 ಇಲ್ಲಿಗೆ ಬರುತ್ತೆ. ಇನ್ನು ಟ್ರಾನ್ಸ್ಪೋರ್ಟೇಷನ್ ಬಂದರೆ ಒಂದು 4,000. ನೀವೇನಾದರೂ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿದ್ರೆ ಇಷ್ಟು ಆಲ್ಮೋಸ್ಟ್ ಬರ್ಬೋದು. ಅಥವಾ ನೀವೇನಾದರೂ ಸಮ್ಟೈಮ್ಸ್ ರ್ಯಾಪಿಡೋ, ಪ್ರೈವೇಟಾಗಿ ಏನಾದರೂ ಯೂಸ್ ಮಾಡಿದ್ರೆ ಸ್ವಲ್ಪ ಇನ್ನೂ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಇನ್ನು ಮೊಬೈಲ್, ಇಂಟರ್ನೆಟ್ ಮತ್ತು ಯುಟಿಲಿಟೀಸ್ ಇಷ್ಟಕ್ಕೆ ಬಂದರೆ ನೀವು ಕಾಮನು ಪರ್ ಮಂತ್ ಒಂದು ಕೆಲವರು 2,000, ಕೆಲವರು 3,000 ಗಂಟಲೂ ಖರ್ಚು ಮಾಡ್ತಾರೆ. ಯಾಕೆಂದರೆ ಅವ್ರು ಯೂಸ್ ಮಾಡೋ ಇಂಟರ್ನೆಟ್ ಮತ್ತು ಕಾಮನಾಗಿ 350-400 ಸಮಥಿಂಗ್ ಬಿಲ್ ಮಾಡ್ತಾರೆ. ಕೆಲವರು ಸಬ್ಸ್ಕ್ರಿಪ್ಷನ್, OTT ಅದು ಇದು ಅಂತ ಹೇಳಿ 2,000 ಆಗುತ್ತೆ ಇಂಟರ್ನೆಟ್. ಅಥವಾ ಅವ್ರೇನಾದ್ರು ಫೈಬರ್ ನೆಟ್ ಹಾಕ್ಸ್ಕೊಂಡಿದ್ರೆ ಸಪ್ರೇಟ್ ಲ್ಯಾನ್, ಇದೆಲ್ಲ ಆಗುತ್ತೆ. ಇನ್ನು ಪರ್ಸ್ನಲ್ ಎಕ್ಸ್ಪೆನ್ಸಸ್ 5,000 ನಾನು ಸುಮ್ಮನೆ ಹಾಕ್ಕೊಂಡಿದ್ದೀನಿ, ಕಾಮನ್ ಆಗಿರಲಿ ಅಂತ. ಯಾಕೆಂದರೆ ಅಷ್ಟಾಗುತ್ತೆ. ಇನ್ನು ಎಮರ್ಜೆನ್ಸಿ ಅಥವಾ ಫ್ಯಾಮಿಲಿ ಸಪೋರ್ಟ್ಗೆ ಏನಾದರೂ ಬೇಕಾದರೆ ಅವ್ರಿಗೊಂದು 5,000 ಎತ್ತಿಡಬೇಕಾಗತ್ತೆ. ಅವ್ರ ಫ್ಯಾಮಿಲಿ ಆದರೆ, ನಿಮ್ಗೇನಾದ್ರು ಹುಷಾರಿಲ್ಲ ಅಂದರೆ, ಇವೆಲ್ಲ ಸೇರಿದ್ರೆ ಸುಮಾರು 36,000 ಆಗುತ್ತೆ ಒಟ್ಟಾಗಿ, 36,000. ಇನ್ನು ಶಾಪಿಂಗು, ಮೆಡಿಕಲ್ ಎಮರ್ಜೆನ್ಸಿ, ಫ್ರೆಂಡ್ ಜೊತೆ ಔಟ್ಡೇಟಿಂಗು, ಹೋಮ್ ಟೌನ್ ಟ್ರಾವೆಲಿಂಗ್ ಇವೆಲ್ಲ ಬಂದರೆ ಇನ್ನೂ ಬೇರೆ ಬೇರೆ ಥರನೇ ಖರ್ಚಾಗುತ್ತೆ. ಆದರೆ ತಿಂಗಳಿಗೆ 50,000 ಬಂದರೆ 10,000ದಿಂದ 15,000 ಸೇವ್ ಮಾಡ್ಬೋದು. ನಿಮ್ಗೆ 50,000 ಬರ್ತಿದ್ರೆ ಇಷ್ಟು ಮಾಡ್ಬೋದು. ಆದರೆ ಡಿಸಿಪ್ಲಿನ್ ಇದ್ದರೆ ಮಾತ್ರ. ನೀವು ಸಿಂಗಲ್ ರೂಮ್ ಬೇಕಾದರೆ ರೆಂಟ್ ಹೆಚ್ಚಾಗುತ್ತೆ. ಡೈಲಿ ಕ್ಯಾಬ್ ಯೂಸ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಡಬಲ್ ಆಗುತ್ತೆ. ಪ್ರತಿದಿನ ವೀಕೆಂಡ್ ರೆಸ್ಟೋರೆಂಟ್ಸ್ ಹೋದರೆ ಫುಡ್ ಬಜೆಟ್ ಕಂಟ್ರೋಲ್ ಆಗಲ್ಲ. ಸೊ 50,000 ಸ್ಯಾಲ್ರಿನಲ್ಲೂ ಬೆಂಗಳೂರು ಲೈಫ್ ಪಾಸಿಬಲ್, ಆದರೆ ಬಜೆಟ್ ಇಲ್ಲದೆ ಕಂಫರ್ಟ್ ಲೈಫ್ ಪಾಸಿಬಲ್ ಅಲ್ಲ. ನೆಕ್ಸ್ಟು ಹೇಳೋದಾದರೆ ಎಮೋಷ್ನಲಿ ಕನೆಕ್ಷನ್. ನಮ್ಮಲ್ಲಿ ತುಂಬ ಜನ ಸ್ಯಾಲ್ರಿ ಬಂದ ಮೊದಲನೇ ದಿನ ಹ್ಯಾಪಿ ಆಗ್ತಾರೆ. ಎಲ್ಲರಿಗೂ ಕಾಮನಾಗಿ ಹ್ಯಾಪಿ ಹಾಗೆ ಆಗುತ್ತೆ. ಈ ತಿಂಗಳು ಸ್ವಲ್ಪ ಸೇವ್ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ 5 ದಿನ ಕಳೆದ್ಮೇಲೆ ರೆಂಟು, ಬಿಲ್ಲು, ಶಾಪಿಂಗು, ಫುಡ್ಡು, ಡೆಲಿವರಿ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಈ ಥರ ಎಲ್ಲ ಖರ್ಚು ಬಂದರೆ, ಕೊನೆಯದಾಗಿ ಎಕ್ಸ್ಪೆನ್ಸಿವ್ ಎಲ್ಲ ಆದಮೇಲೆ ತಿಂಗಳು ಕೊನೆಯಲ್ಲಿ ಅಕೌಂಟ್ ಬ್ಯಾಲೆನ್ಸ್ ನೋಡಿದ್ರೆ ಹಬ್ಬ ಅಂದರೆ ಒಂದು 1,000 ಚಿಲ್ಲರೆ ಇರುತ್ತೆ ಅರೌಂಡ್. ಕಾಮನ್ ಬೆಂಗಳೂರು ಯಾರ್ಯಾರು ಇರ್ತೀರ ಅವ್ರಿಗೆಲ್ಲ ಕಾಮನಾಗಿ ಗೊತ್ತಿರುತ್ತೆ. ಇನ್ನು ಹೊಸ್ದಾಗಿ ಯಾರು ಬರ್ತಾರಲ್ಲ ಅವ್ರಿಗೆ ಇದು. ಆಗ ನಮ್ಗನ್ಸುತ್ತೆ, ನಾನು ಇನ್ನೂ ಇಷ್ಟೊಂದು ಕೆಲಸ ಮಾಡ್ತಿದ್ದೀನಿ, ಸ್ಯಾಲ್ರಿ ಕೂಡ ಬರ್ತಿದೆ, ಆದರೆ ಹಣ ಉಳಿತಿಲ್ವಲ್ಲ ಯಾಕೆ ಅಂತ. ಪ್ರಾಬ್ಲಮ್ ಯಾವಾಗಲೂ ಸ್ಯಾಲ್ರಿ ಕಡಿಮೆ ಆಗೋದಲ್ಲ, ಕೆಲವೊಮ್ಮೆ ನಮ್ಮ ಮನಿಗೆ ಡೈರೆಕ್ಷನ್ ಇರಲ್ಲ. ನಾವು ಬಜೆಟು ಮಾಡೋದಿಲ್ಲ,
ಸ್ಮಾಲ್ ಎಕ್ಸ್ಪೆನ್ಸಿವ್ ಕ್ಯಾಲ್ಕುಲೇಟು ಮಾಡೋದಿಲ್ಲ. ಆದರೆ ತಿಂಗಳು ಕೊನೆಯಲ್ಲಿ ದೊಡ್ಡ ಅಮೌಂಟ್ ಮಿಸ್ಸಿಂಗ್ ಆಗಿರುತ್ತೆ. ಕಪಲ್ ಆರ್ ಫ್ಯಾಮಿಲಿ ಏನಾದರೂ ಬೆಂಗಳೂರಿಗೆ ಬಂದರೆ ಹೇಗಿರುತ್ತೆ? ಈಗ ಕಪ್ಪಲ್ ಅಥವಾ ಫ್ಯಾಮಿಲಿ ಬಗ್ಗೆ ಮಾತಾಡೋಣ ಅಂದರೆ ಇಲ್ಲಿ ರೆಂಟ್ ಮತ್ತು ಮೇಜರ್ ಎಕ್ಸ್ಪೆನ್ಸಸ್ ಆಗುತ್ತೆ. ಒಳ್ಳೆ ಲೊಕ್ಯಾಲಿಟಿನಲ್ಲಿ 1 BHK ಅಥವಾ 2 BHK ತಗೊಂಡ್ರೆ ರೆಂಟ್ ಜೊತೆ ಡೆಪಾಸಿಟ್ ಮೇಂಟೆನೆನ್ಸು ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಸೇರಿಕೊಳ್ಳುತ್ತೆ. ಫುಡ್ ಆ್ಯಂಡ್ ಗ್ರಾಸರೀಸ್, ಟ್ರಾವೆಲಿಂಗ್ ಆ್ಯಂಡ್ ಮೆಡಿಕಲ್ ಎಕ್ಸ್ಪೆನ್ಸಸ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇವೆಲ್ಲ ರೆಗ್ಯುಲೇಟ್ ಮಾಡಿದ್ರೆ ಇಲ್ಲಿ ಏನಿಲ್ಲ ಅಂದರೂ 80,000 ಮಂತ್ಲಿ ಇನ್ಕಮ್ ಇದ್ದರೂ ಸೇವಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೂ ಇನ್ನೂ ಪ್ಲ್ಯಾನಿಂಗ್ ಮಾಡಬೇಕು. 80,000 ಬರ್ತಿದ್ರು, ಕೆಲವೊಬ್ಬರು ಮಾಡ್ತಿರ್ತಾರೆ. ಅಂದರೆ ಒಂದು ಸರ್ವೈವಲ್ ಲೈಫ್ನ ಕಟ್ಕೊಂಡಿರ್ತಾರೆ, ಅವ್ರದ್ದೇ ಆದ ಒಂದು ಸರ್ಕಲಲ್ಲಿ ನಾವು ಎಲ್ಲನೂ ಮೇಂಟೈನ್ ಮಾಡ್ತಿರ್ತಾರೆ. ಒಂದು ಅಡ್ಜಸ್ಟಬಲ್ ಲೈಫ್ ಥರ ಆಗಿರುತ್ತೆ. ಈಗಿನ ಸರ್ವೆ ಮಾಡಿ ನೋಡಿದ್ರೆ ಬೆಂಗಳೂರಲ್ಲಿ ಒಂದು ಕಪ್ಪಲ್ ಏನಾದರೂ ಮಂತ್ಲಿ ಎಕ್ಸ್ಪೆನ್ಸಸ್ ನೋಡಿದ್ರೆ ಏನಿಲ್ಲ ಅಂದರೂ 82,000ದಿಂದ 90ರಿಂದ 1,00,000 ಗಂಟಲು ಆಗುತ್ತಂತೆ. ಅಂದರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಾಕಿದ್ರು, ಡಿಸ್ಕಷನ್ ಆಗ್ತಿತ್ತು ಇದ್ರ ಬಗ್ಗೆ. ಅವರು ಆ ಲೀಸ್ಟ್ನಲ್ಲಿ ಕೂಡ ರೆಂಟು, ಫುಡ್ಡು ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಅವೆಲ್ಲ ಇನ್ಕ್ಲೂಡ್ ಆಗಿನೂ 1,00,000 ಅದು ಕಮ್ಮಿನೇ ಅನಿಸುತ್ತಂತೆ ಅವ್ರಿಗೆ. ಆದರೆ ಇದು ಪ್ರತಿಯೊಂದು ಫ್ಯಾಮಿಲಿಗೆ ಅಪ್ಲೈ ಆಗೋಲ್ಲ. ಇದು ಫಿಕ್ಸ್ಡ್ ರೂಲ್ಸ್ ಅಲ್ಲ. ಕೆಲವೊಂದು ಕಡೆ ಒಂದು ಸರ್ವೆ ಪ್ರಕಾರ 82,000 ಬೇಕಂತೆ ಎಕ್ಸ್ಪೆನ್ಸಸ್. ನಿಮ್ಮ ಲೈಫ್ ಸ್ಟೈಲ್ ಸಿಂಪಲ್ ಆಗಿದ್ದರೆ ಕಡಿಮೆ ಖರ್ಚಿನಲ್ಲಿ ಬದುಕ್ಬೋದು. ನಮ್ಮ ಲೈಫ್ ಸ್ಟೈಲ್ ಸಿಂಪಲ್ ಆಗಿದ್ದರೆ ಕಡಿಮೆ ಖರ್ಚಿನಲ್ಲಿ ಬದುಕ್ಬೋದು. ಆದರೆ ಚಿಲ್ಡ್ರನ್ಸ್ ಲೋನ್ಸ್, ಮೆಡಿಕಲ್ ಎಕ್ಸ್ಪೆನ್ಸ್ ಅಥವಾ ಪೇರೆಂಟ್ಸ್ ಸಪೋರ್ಟ್ ಇದ್ದರೆ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಬೆಂಗಳೂರು ಹಿಡನ್ ಎಕ್ಸ್ಪೆನ್ಸಸ್. ಫಸ್ಟ್, ಡೆಪಾಸಿಟ್. ನಾವು ರೆಂಟ್ 15,000 ಅಂತ ಕೇಳಿ ರೂಮ್ ನೋಡೋಕ್ಕೆ ಅಂತ ಹೋಗ್ತೀವಿ. ಆದರೆ ಡೆಪಾಸಿಟ್ ಬಂದಾಗ ನಿಜವಾದ ಶಾಕ್ ಸಿಗುತ್ತೆ. ಸೆಕೆಂಡ್, ಟ್ರಾನ್ಸ್ಪೋರ್ಟ್ ಟೈಮ್ ಆ್ಯಂಡ್ ಮನಿ. ಆಫೀಸ್ 10 ಕಿಲೋಮೀಟರ್ಸ್ ದೂರ ಇದೆ ಅಂತ ಮ್ಯಾಪ್ನಲ್ಲಿ ಈಸಿಯಾಗಿ ಕಾಣುತ್ತೆ. ಆದರೆ ಟ್ರಾಫಿಕ್ನಲ್ಲಿ ಪ್ರತಿದಿನ 2 ಗಂಟೆ ಹೋಗಿ ಬಂದರೆ ಅದ್ರ ಜೊತೆ ಎನರ್ಜಿ, ಫ್ಯೂಲ್ ಮತ್ತು ಮೆಂಟಲ್ ಹೆಲ್ತ್ 3 ಕೂಡ ಕಾಸ್ಟ್ ಆಗುತ್ತೆ. ಮೂರನೇದು, ಫುಡ್ ಡೆಲಿವರಿ. ಒಮ್ಮೆ 250 ರೂಪಾಯಿ, ಮತ್ತೊಮ್ಮೆ 350 ರೂಪಾಯಿ. ಇವತ್ತು ಮಾತ್ರ ಅಂತ ಆರ್ಡ್ರ್ ಮಾಡ್ತೀವಿ, ಆದರೆ ಕೊನೆಯಲ್ಲಿ ದೊಡ್ಡ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಫೋರ್ತ್, ಲೈಫ್ ಸ್ಟೈಲ್ ಪ್ರೆಷರ್ಸ್. ಫ್ರೆಂಡ್ಸ್ ಎಲ್ಲರೂ ಹೊಸ ಫೋನ್ ತಗೋತಾರೆ, ನ್ಯೂ ರೆಸ್ಟೋರೆಂಟ್ಸ್ ಟ್ರೈ ಮಾಡ್ತಾರೆ, ವೀಕೆಂಡ್ಸ್ ಟ್ರಿಪ್ ಹೋಗ್ತಾರೆ. ನಮಗೂ ಅನಿಸುತ್ತೆ ನಾನು ಮಾಡಬೇಕು ಅಂತ. ಆದರೆ ನಾವು ಅವರ ಸ್ಯಾಲ್ರಿ ರೆಸ್ಪಾನ್ಸಿಬಿಲಿಟಿ ನಮಗೆ ಗೊತ್ತಿರಲ್ಲ. ಸೊ ಕಂಪ್ಯಾರಿಸನ್ ಮಾಡದೆ ನಮಗೆ ಎಷ್ಟು ಖರ್ಚಿರುತ್ತೋ, ನಮ್ಮ ಸ್ಯಾಲ್ರಿ ಎಷ್ಟಿರುತ್ತೋ ಅದ್ರ ಡಿಪೆಂಡ್ಸ್ ಲೈಫ್ ಸ್ಟೈಲ್ನ ಮುಂದೂಡಿಸೋದು ಅವಶ್ಯಕತೆ ಆಗಿರುತ್ತೆ. ಹಾಗಾದರೆ ಸೊಲ್ಯೂಷನ್ ಏನು? ನಾನು ಸಜೆಸ್ಟ್ ಮಾಡೋಕ್ಕೆ ಸಿಂಪಲ್ 5 ಸ್ಟೆಪ್ ಹೇಳ್ತೀನಿ. ಫಸ್ಟ್, ಸ್ಯಾಲ್ರಿ ಮೊದಲನೇ ದಿನವೇ ಸೇವಿಂಗ್ಸ್ನ ಸಪ್ರೇಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ಸೆಕೆಂಡ್, ರೆಂಟ್ ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿಗಿಂತ 30-35% ಹೆಚ್ಚಾಗದಂತೆ ನೋಡ್ಕೊಳ್ಳಿ. ಥರ್ಡ್, ಫುಡ್ ಡೆಲಿವರಿ ಮತ್ತು ಇಂಪಲ್ಸ್ ಶಾಪಿಂಗ್ಗೆ ಮಂತ್ಲಿ ಲಿಮಿಟ್ ಮಾಡಿ. ಫೋರ್ತ್, ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿ ಕನಿಷ್ಠ 3 ತಿಂಗಳು ಎಕ್ಸ್ಪೆನ್ಸಸ್ ಸೇವ್ ಮಾಡಿ ಗೋಲ್ನ ಅಚೀವ್ ಮಾಡಿ. ಫಿಫ್ತ್, ತಿಂಗಳ ಕೊನೆಯಲ್ಲೆಲ್ಲ ಪ್ರತಿದಿನ ಎಕ್ಸ್ಪೆನ್ಸಿವ್ ನೋಟ್ ಮಾಡಿ. ನೀವು 50 ರೂಪೀಸ್ ಕಾಫಿ ಕುಡಿದ್ರೂ ಅದನ್ನ ನೋಟ್ ಮಾಡಿದ್ರೆ ಮನಿ ಎಲ್ಲೋಗ್ತಿದೆ ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ನಮ್ಮ ಗೋಲ್ ಬೆಂಗಳೂರಿನಲ್ಲಿ ರಿಚ್ ಆಗಿ ಕಾಣಿಸೋದಲ್ಲ, ಪೀಸ್ಫುಲ್ ಆಗಿ ಬದುಕೋದು ಮತ್ತು ಫ್ಯೂಚರ್ನ ಸೇವ್ ಮಾಡೋದು. ಈಗ ನಿಮ್ಮ ಟರ್ನ್. ಬೆಂಗಳೂರಲ್ಲಿ ನೀವು ಸ್ಟೂಡೆಂಟಾ, ಫ್ರೆಷರಾ, IT-ನಾ, ಫ್ಯಾಮಿಲಿ ಜೊತೆ ಇದ್ದೀರಾ? ಕಮೆಂಟ್ ಮಾಡಿ. ಫೈನಲಿ ಬೆಂಗಳೂರಲ್ಲಿ ಬದುಕೋಕ್ಕೆ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಅಂತೇನಿಲ್ಲ. ಒಬ್ಬರಿಗೆ 30,000 ಸಾಕಾಗ್ಬೋದು, ಇನ್ನೊಬ್ಬರಿಗೆ 80,000 ಕೂಡ ಕಡಿಮೆ ಅನಿಸ್ಬೋದು.
ಡಿಫ್ರೆಂಟ್ ಸ್ಯಾಲ್ರಿ ಮಾತ್ರ ಅಲ್ಲ, ರೆಂಟ್, ಲೈಫ್ ಸ್ಟೈಲ್, ರೆಸ್ಪಾನ್ಸಿಬಿಲಿಟಿ ಮತ್ತು ಫೈನಾನ್ಷಿಯಲ್ ಪ್ಲ್ಯಾನಿಂಗಲ್ಲೂ ಇದೆ. ಬೆಂಗಳೂರು ನಮಗೆ ಆಪರ್ಚುನಿಟಿ ಕೊಡುತ್ತೆ, ಅದೇ ಆದರೆ ಸಮಯದಲ್ಲಿ ನಮ್ಮ ಮನಿ ಮ್ಯಾನೇಜ್ಮೆಂಟ್ನ ಟೆಸ್ಟ್ ಮಾಡಿ ಕೂಡ. ಸೊ ನೀವು ಬೆಂಗಳೂರಿನಲ್ಲಿದ್ದೀರಾ, ಇಲ್ಲೇ ಇರೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಸ್ಯಾಲ್ರಿ ಪ್ಯಾಕೇಜ್ ಮಾತ್ರ ನೋಡಬೇಡಿ. ಮಂತ್ಲಿ ಇನ್ ಹ್ಯಾಂಡ್ ಸ್ಯಾಲ್ರಿ ಎಷ್ಟು, ರೆಂಟ್ ಎಷ್ಟು, ಟ್ರಾವೆಲ್ ಎಷ್ಟು, ಸೇವಿಂಗ್ ಎಷ್ಟು, ಈ 4 ಕ್ವಶನ್ಗೆ ಆನ್ಸರ್ ಸಿಕ್ಕಿದ್ರೆ ನಿಮ್ಮ ಡಿಸಿಷನ್ ಕ್ಲಿಯರ್ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಬೆಂಗಳೂರಿನಲ್ಲಿ ಸ್ಟ್ರಗಲ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬೆಂಗಳೂರಲ್ಲಿ ಬದುಕೋಕೆ ನಿಮ್ಗೆ ಎಷ್ಟು ಸ್ಯಾಲ್ರಿ ಬೇಕು ಅಂತ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. See you in next video. Take care.